ರಾಜ್ಯದ ಮಾಜಿ ಸಚಿವರಾದ ಶ್ರೀ ಬೇಗನೆ ರಾಮಯ್ಯ, ವಿಧಾನಸಭೆಯ ಮಾಜಿ ಸದಸ್ಯರುಗಳಾದ ಶ್ರೀ ಕಾಕೋಸು ಪಾಂಡುರಂಗ ಪಾಟೀಲ್, ಶ್ರೀ ಎನ್ ರಾಜಣ್ಣ, ವಿಧಾನಸಭೆಯ ಮಾಜಿ ನಾಮನಿರ್ದೇಶಿತ ಸದಸ್ಯರಾದ ಶ್ರೀ ಡೆರಿಕ್ ಎಂಬಿ, ವಿಧಾನ ಪರಿಷತ್ತಿನ ಮಾಜಿ ಹಂಗಾಮಿ ಸಭಾಪತಿಗಳಾದ ಡಾಕ್ಟರ್ ಎನ್ ತಿಪ್ಪಣ್ಣ, ಮಾಜಿ ಉಪಸಭಾಪತಿ ಹಾಗೂ ಹಂಗಾಮಿ ಸಭಾಪತಿಗಳಾದ ಡೇವಿಡ್ ಸಿಮೋನ್, ರಾಜ್ಯಸಭೆಯ ಮಾಜಿ ಸದಸ್ಯರುಗಳು ಹಾಗೂ ಇಸ್ರೋದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಕೆ ಕಸ್ತೂರಿ ರಂಗನ್, ಖ್ಯಾತ ಕೃಷಿ ವಿಜ್ಞಾನಿ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್, ಅಣುವಿಜ್ಞಾನಿ ಶ್ರೀ ಎಂ.ಆರ್. ಶ್ರೀನಿವಾಸನ್, ಹಿರಿಯ ಸಾಹಿತಿ ಪ್ರೊಫೆಸರ್ ಜಿ.ಎಸ್. ಸಿದ್ದಲಿಂಗಯ್ಯ, ಹಿರಿಯ ಕವಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ, ಕನ್ನಡ ಚಿತ್ರರಂಗದ ಹಾಗೂ ಬಹುಭಾಷಾ ಹಿರಿಯ ನಟಿ ಶ್ರೀಮತಿ ಬಿ. ಸರೋಜಾದೇವಿ ಮತ್ತು ಕ್ರೈಸ್ತರ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಅವರುಗಳ ನಿಧನ ಹೊಂದಿರುವುದನ್ನು ಹಾಗೂ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿಗೆ ದಾಳಿಗೆ ಬಲಿಯಾದ ಕರ್ನಾಟಕದ ನಾಗರಿಕರು ಒಳಗೊಂಡಂತೆ ಮೃತಪಟ್ಟಿರುವುದನ್ನು RCB ತಂಡದ ವಿಜಯೋತ್ಸವದ ಸಲುವಾಗಿ ಏರ್ಪಡಿಸಿದಂಥ ಅಭಿನಂದನಾ ಸಮಾರಂಭದ ವೇಳೆ ಕಾಲ್ಕುಲ್ತಕ್ಕೆ ಒಳಗಾಗಿ 11 ಜನ ಮೃತಪಟ್ಟಿರುವುದನ್ನು ಮತ್ತು ಇತ್ತೀಚೆಗೆ ಗುಜರಾತಿನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನದ ದುರಂತದಲ್ಲಿ ಸುಮಾರು 265 ಮಂದಿ ಮೃತಪಟ್ಟಿರುವುದನ್ನು ಈ ಸದನ ಅತ್ಯಂತ ವಿಷಾದದಿಂದ ತಿಳಿಯಬಯಸ್ತೇನೆ. ಶ್ರೀ ಬೇಗನೆ ರಾಮಯ್ಯರವರು ಚಿಕ್ಕಮಗಳೂರು ಜಿಲ್ಲೆಯ ಬೇಗನೆಯಲ್ಲಿ ಜನಿಸಿದ್ದು MA ಹಾಗೂ BL ಪದವಿಯನ್ನು ಪಡೆದಿದ್ದರು. 1978ರಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ 6ನೇ ವಿಧಾನಸಭೆಗೆ ಚುನಾಯಿತರಾಗಿದ್ದ ಅವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಗ್ರಾಮೀಣ ನೀರು ಪೂರೈಕೆ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ತಮ್ಮ ಅಧಿಕಾರ ಅವಧಿಯಲ್ಲಿ ಕುಡಿಯುವ ನೀರಿಗಾಗಿ ಹಳ್ಳಿಗಳಲ್ಲಿ ಬೋರ್ವೆಲ್ ಕೊರೆಸಿ ಬೋರ್ವೆಲ್ ರಾಮಯ್ಯ ಎಂದೇ ಹೆಸರುವಾಸಿಯಾಗಿದ್ದರು. ಹಿರಿಯ ರಾಜಕಾರಣಿ ಶ್ರೀ ಬೇಗನೆ ರಾಮಯ್ಯರವರು ದಿನಾಂಕ 24/4/2025ರಂದು ನಿಧನ ಹೊಂದಿರುತ್ತಾರೆ. ಬಹುಶಃ ಬೇಗನೆ ರಾಮಯ್ಯರವರು ನನ್ನ ತಂದೆಯ ಕೂಡ ಶಾಸಕ ಸಹಪಾಠಿಯಾಗಿದ್ದರು ಮತ್ತು ಅವು ನನ್ನ ತಂದೆ ಮತ್ತು ಅವರು ಅತ್ಯಂತ ಆತ್ಮೀಯರು ಕೂಡ ಆಗಿದ್ದರು. ಬಹುಶಃ ಇವತ್ತು ಸಚಿವರಾಗಿ ಶಾಸಕರಾಗಿ ಜನಪ್ರತಿನಿಧಿಯಾಗಿ ಭಾಳಷ್ಟು ಜನ ಹಿಂದೆ ಕೂಡ ಬಂದಿದ್ದಾರೆ, ಈಗಲೂ ಮುಂದೆ ಕೂಡ ಬರ್ತಾರೆ. ಅದು ಕೆಲವು ಮಂದಿ ಅದರಲ್ಲಿ ಜನರಲ್ಲಿ ಶಾಶ್ವತವಾದ ನೆನಪಿಡುವಂಥ ಕೆಲಸಗಳಿರುವುದು ಕೆಲವು ಮಂದಿಗಳಲ್ಲಿ ಮಾತ್ರ ನೆನಪಿಟ್ಟುಕೊಳ್ಳುವುದು. ಅದರಲ್ಲಿ ಬಹುಶಃ ಇವತ್ತು ಜನರು ನೆನಪಿಟ್ಟುಕೊಳ್ಳುವಂತಹ ಆ ಮಾತಿರಲಿ, ಆ ಕೆಲಸ ಇರಲಿ, ಅದರಲ್ಲಿ ಬೇಗನೆ ರಾಮಯ್ಯವರು ಕೂಡ ಒಬ್ಬರು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ಕಡೆಗಳಿಗೆ ತನಕ ಕೂಡ ಸಾಮಾಜಿಕವಾದ ಚಿಂತನೆ ಮತ್ತು ಸಮಾಜದ ಏಕತೆ ಸೌಹಾರ್ದತೆ ಬಗ್ಗೆ ಕೂಡ ಅವರು ಅದನ್ನು ಒತ್ತು ಕೊಟ್ಟಿದ್ದರು. ಅಸೌಖ್ಯರಾಗಿ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಆ ವಯಸ್ಸಿನಲ್ಲಿ ಮತ್ತು ಆ ಒಂದು ಸಂದರ್ಭದಲ್ಲಿ ಕೂಡ ಅವರು ಸಮಾಜದ ಏಕತೆಯ ಬಗ್ಗೆ ವಿಶೇಷವಾದ ಆ ಕಾಳಜಿಯನ್ನು ಇಟ್ಟುಕೊಂಡು ಹಲವಾರು ಸಲಹೆ ಸೂಚನೆ ಕೂಡ ಇವತ್ತು ಕೊಟ್ಟಿದ್ದಾರೆ. ಆದ ಕಾರಣ ಆ ಒಂದು ಅವರು ನಾನು ಇವತ್ತು ಕೂಡ ನೆನಪಿಸಿಕೊಂಡು ಅದು ಶ್ರದ್ಧಾಂಜಲಿ ಅರ್ಪಿಸಿಕೊಂಡು ಅದರ ಜೊತೆ ಶ್ರೀ ಪಾಂಡುರಂಗ ಪಾಟೀಲ್ರವರು ದಿನಾಂಕ 25/11/1955ರಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ವಾಲಕ್ಕಿ ಗ್ರಾಮದಲ್ಲಿ ಜನಿಸಿದ್ದು BA ಆನರ್ಸ್ ಪದವಿಯನ್ನು ಪಡೆದಿದ್ದರು. ಹುಕ್ಕೇರಿ ತಾಲೂಕಿನ ಕಣಗಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗುವ ಮೂಲಕ ರಾಜ್ಯಕ್ಕೆ ಪ್ರವೇಶಿಸಿದ ಶ್ರೀಯುತರು ಬೆಳಗಾವಿಯ ಕೇಂದ್ರ ಸಹಕಾರ ಬ್ಯಾಂಕ್ ಮತ್ತು ಕೃಷಿ ಮಾರುಕಟ್ಟೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಸಹಕಾರಿ, ಪಂಚಾಯತ್ ರಾಜ್ ಮತ್ತು ನೀರಾವರಿ ಕ್ಷೇತ್ರಗಳಲ್ಲಿ ಅತೀವ ಆಸಕ್ತಿ ಹೊಂದಿದ ಅವರು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಿಂದ 1999ರಲ್ಲಿ ಮೊದಲ ಬಾರಿಗೆ 11ನೇ ವಿಧಾನಸಭೆಗೆ ಚುನಾಯಿತರಾಗಿ ನಂತರ 12 ಮತ್ತು 13ನೇ ವಿಧಾನಸಭೆಗೆ ಪುನರಾಯ್ಕೆಗೊಂಡಿದ್ದರು. ಹಿರಿಯ ರಾಜಕಾರಣಿ ಪಾಂಡುರಂಗ ಪಾಟೀಲ್ ಅವರು ದಿನಾಂಕ 18/6/2025ರಂದು ನಿಧನ ಹೊಂದಿರುತ್ತಾರೆ. ಶ್ರೀ ಡೆರಿಕ್ ಎಂಬಿರವರು ದಿನಾಂಕ 7/12/1957ರಂದು ಬೆಂಗಳೂರಿನಲ್ಲಿ ಜನಿಸಿದ್ದು BCom LLB ಹಾಗೂ DMSSI ಪದವಿಗಳನ್ನು ಪಡೆದಿದ್ದರು. ವೃತ್ತಿಯಲ್ಲಿ ಉಪನ್ಯಾಸಕರಾಗಿದ್ದ ಅವರು ಬೆಂಗಳೂರು ವಿಶ್ವವಿದ್ಯಾಲಯ ಸೆನೆಟ್ ಹಾಗೂ ಬೆಂಗಳೂರು ದೂರವಾಣಿ ಅಡ್ವೈಸರಿ ಕಮಿಟಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು.
ಅಖಿಲ ಭಾರತ ಪ್ರಗತಿಪರ ಆಂಗ್ಲೋ ಇಂಡಿಯನ್ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ ಶ್ರೀಯುತರು 1990ರಲ್ಲಿ ಮೊದಲ ಬಾರಿಗೆ 9ನೇ ವಿಧಾನಸಭೆಯ ಆಂಗ್ಲೋ ಇಂಡಿಯನ್ ಸದಸ್ಯ ಸ್ಥಾನಕ್ಕೆ ನಾಮನಿರ್ದೇಶನಗೊಂಡಿದ್ದು, ನಂತರ 2008ರಲ್ಲಿ 13ನೇ ವಿಧಾನಸಭೆಗೆ 2ನೇ ಬಾರಿಗೆ ಪುನರ್ ನಾಮನಿರ್ದೇಶನಗೊಂಡಿದ್ದರು. ಶ್ರೀಯುತ ಡೆರಿಕ್ ಎಂಬಿ ರವರು ದಿನಾಂಕ 28/5/2025 ನಿಧನ ಹೊಂದಿರುತ್ತಾರೆ. ಶ್ರೀ ಎನ್ ರಾಜಣ್ಣರವರು ದಿನಾಂಕ 10/10/1940 ಜನಿಸಿದರು. ರಕ್ಷಣಾ ಇಲಾಖೆಯಲ್ಲಿ CIL ಆಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು ವೃತ್ತಿಯಲ್ಲಿ ಕೃಷಿಕರಾಗಿದ್ದು ಹೈನುಗಾರಿಕೆ ನಡೆಸುತ್ತಿದ್ದರು. ದಂಡು ಪ್ರದೇಶದ ಗೋಪಾಲಕರ ಸಂಘದ ಅಧ್ಯಕ್ಷರು, ಪ್ರಾಣಿ ದಯಾ ಸಂಘದ ಪ್ರತಿನಿಧಿ ಹುದ್ದೆ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ಪೋಷಕರಾಗಿ ಸೇವೆ ಸಲ್ಲಿಸಿದ ಶ್ರೀಯುತರು 2 ಬಾರಿ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆಗೊಂಡು ದಲಿತರ, ಬಡ ಜನರ ಮತ್ತು ಕೊಳಚೆ ಪ್ರದೇಶಗಳಲ್ಲಿನ ಜನರ ಯೋಗಕ್ಷೇಮಕ್ಕಾಗಿ ಶ್ರಮಿಸಿದರು. ಪರಿಸರದ ಬಗ್ಗೆ ಅತೀವ ಕಾಳಜಿ ಹೊಂದಿದ ಅವರು ಬೆಂಗಳೂರು ನಗರ ಉದ್ಯಾನಗಳ ಮತ್ತು ಆಟದ ಮೈದಾನಗಳನ್ನು ಉಳಿಸಲು ಹಲವಾರು ಚಳವಳಿಗಳನ್ನು ನಡೆಸಿದರು. 1994ರಲ್ಲಿ ಭಾರತೀಯ ನಗರ ಕ್ಷೇತ್ರದಿಂದ 10ನೇ ಬಾರಿ ವಿಧಾನಸಭೆಗೆ ಚುನಾಯಿತರಾಗಿದ್ದರು. ದೀನ ದಲಿತರ ಧ್ವನಿಯಾಗಿದ್ದ ಶ್ರೀಯುತ ಎನ್ ರಾಜಣ್ಣರವರು ದಿನಾಂಕ 15/6/2025 ನಿಧನ ಹೊಂದಿರುತ್ತಾರೆ. ಶ್ರೀ ಡೇವಿಡ್ ಸಿಮೋನ್ ಅವರು ದಿನಾಂಕ 11/6/1950 ಗುಲ್ಬರ್ಗ ಜಿಲ್ಲೆಯ ಮಲ್ಲಾರ್ ಗ್ರಾಮದಲ್ಲಿ ಜನಿಸಿದ್ದು MA ಪದವೀಧರರಾಗಿದ್ದರು. ಕಲಬುರಗಿಯ ಜಿಮ್ಖಾನಾ ಉನ್ನತ ಶಿಕ್ಷಣ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿ, ನಗರಸಭೆ ಸದಸ್ಯರಾಗಿ ಹಾಗೂ ಕಲಬುರಗಿ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. 1996ರಿಂದ 2002ರವರೆಗೆ ವಿಧಾನ ಪರಿಷತ್ತಿನ ನಾಮನಿರ್ದೇಶಿತ ಸದಸ್ಯರಾಗಿದ್ದ ಶ್ರೀಯುತರು ಆ ಅವಧಿಯಲ್ಲಿ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾಗಿ ಹಾಗೂ ಹಂಗಾಮಿ ಸಭಾಪತಿಗಳಾಗಿ ಕಾರ್ಯನಿರ್ವಹಿಸಿದರು. ಶ್ರೀಯುತ ಶ್ರೀ ಡೇವಿಡ್ ಸಿಮೋನ್ ಅವರು ದಿನಾಂಕ 10/6/2025 ನಿಧನ ಹೊಂದಿರುತ್ತಾರೆ. ಡಾಕ್ಟರ್ ಎನ್ ತಿಪ್ಪಣ್ಣರವರು ದಿನಾಂಕ 23/11/1928 ಜನಿಸಿದ್ದು BA BL ಪದವಿ ಹೊಂದಿದ್ದರು. ಬಳ್ಳಾರಿ ವೀರಶೈವ ವಿದ್ಯಾವರ್ತಕ ಸಂಘದ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಶ್ರೀಯುತರು ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ, ಗುಲ್ಬರ್ಗ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾರೆ. 40 ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಯ ನೇತೃತ್ವ ವಹಿಸಿದ ಅವರು ಬಳ್ಳಾರಿ, ಬೆಂಗಳೂರು, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ನ್ಯಾಯವಾದಿಗಳಾಗಿ ಕಾರ್ಯನಿರ್ವಹಿಸಿದರು. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ಚುನಾಯಿತರಾಗಿದ್ದ ಅವರು 1988ರಿಂದ 94ರವರೆಗೆ, 94ರಿಂದ 2000ರವರೆಗೆ ಮತ್ತು 2006ರಿಂದ 2012ರವರೆಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದು 2008ರಲ್ಲಿ ಹಂಗಾಮಿ ಸಭಾಪತಿಗಳಾಗಿಯೂ ಕಾರ್ಯನಿರ್ವಹಿಸಿದರು. ಹಿರಿಯ ರಾಜಕಾರಣಿ ಡಾಕ್ಟರ್ ಎನ್ ತಿಪ್ಪಣ್ಣರವರು ದಿನಾಂಕ 11/7/2025 ನಿಧನ ಹೊಂದಿರುತ್ತಾರೆ. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರು ದಿನಾಂಕ 24/10/1940 ಕೇರಳದ ಎರ್ನಾಕುಲಂನಲ್ಲಿ ಜನಿಸಿದರು. BSc ಪದವಿ ಹಾಗೂ ಭೌತಶಾಸ್ತ್ರದಲ್ಲಿ MSc ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದ ಅವರು ಹೈ ಎನರ್ಜಿ ಆಸ್ಟ್ರಾನಮಿಯಲ್ಲಿ PhDಯನ್ನು ಅಹಮದಾಬಾದ್ ವಿಶ್ವವಿದ್ಯಾಲಯದಿಂದ ಪಡೆದಿದ್ದರು. ಇಸ್ರೋದಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ಶ್ರೀಯುತರು ಭಾರತದ ಮೊದಲ 2 ಭೂವೀಕ್ಷಣಾ ಉಪಗ್ರಹಗಳಾದ ಭಾಸ್ಕರ್ 1 ಹಾಗೂ ಭಾಸ್ಕರ್ 2 ಇದರ ಯೋಜನಾ ನಿರ್ದೇಶಕರಾಗಿ, ಇಸ್ರೋ ಉಪಗ್ರಹ ಕೇಂದ್ರದ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಜ್ಞಾನ ಆಯೋಗದ ಅಧ್ಯಕ್ಷರಾಗಿ 2020ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ರಚನಾ ಸಮಿತಿ ಅಧ್ಯಕ್ಷರಾಗಿ ಸೇವಿಸಿದ ಶ್ರೀಯುತರು ಇಸ್ರೋದ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಭಾರತದ ಹೆಸರಾಂತ ಉಪಗ್ರಹ ಉಡಾವಣಾ ವಾಹಕಗಳಾದ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV ಮತ್ತು ಜಿಯೋ ಸಿಂಕ್ರನೈಸ್ಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ GSLನ ಉಡಾವಣೆ ಮತ್ತು ಕಾರ್ಯನಿರ್ವಹಣೆ ಸೇರಿದಂತೆ ಹಲವಾರು ಪ್ರಮುಖ ಸಾಧನೆಯನ್ನು ಕೈಗೊಳ್ಳಲಾಗಿತ್ತು. ಶ್ರೀಯುತ ಸಹ್ಯಾದ್ರಿಯ ಸಂರಕ್ಷಣೆ ಕುರಿತಂತೆ ಪಶ್ಚಿಮ ಘಟ್ಟ ಮತ್ತು ಮಲೆನಾಡು ಪ್ರದೇಶವು ಅತಿ ಸೂಕ್ಷ್ಮ ಪರಿಸರ ವಲಯವಾಗಿದ್ದು, ಅಲ್ಲಿ ಅಪರೂಪದ ಪ್ರಾಣಿ ಪಕ್ಷಿಗಳು ಗಿಡಮೂಲಿಕೆಗಳು ಇರುವುದರಿಂದ ಆ ಪ್ರದೇಶಗಳಲ್ಲಿ ಗಣಿಗಾರಿಕೆ, ಕ್ವಾರಿ, ಮರಳುಗಾರಿಕೆ, ಪರಿಸರ ವಿರೋಧಿ ಯೋಜನೆಗಳಾದ ಕೈಗಾರಿಕೆ, ಜಲವಿದ್ಯುತ್, ಪವನ ವಿದ್ಯುತ್ ಯೋಜನೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವಂತೆ ಹಾಗೂ ಈ ಪ್ರದೇಶಗಳಲ್ಲಿ ಸಿಮೆಂಟು, ಕಲ್ಲು, ರಾಸಾಯನಿಕ ಬಳಸಲು, ಜನವಸತಿ ನಿರ್ಮಿಸಲು ಅವಕಾಶ ನೀಡಬಾರದೆಂದು ವಿಸ್ತೃತವಾದ ಕಸ್ತೂರಂಗನ್ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು.
2003ರಿಂದ 2009 ಅವಧಿಗೆ ರಾಜ್ಯಸಭಾ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿದ್ದ ಶ್ರೀಯುತರು ಪದ್ಮವಿಭೂಷಣ, ಫ್ರೆಂಚ್ ಗಣರಾಜ್ಯದ ಆಫೀಸರ್ ಆಫ್ ದಿ ಲೆಜಿಯನ್ ಆಫ್ ಹಾನರ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಕೆ. ಕಸ್ತೂರಿರಂಗನ್ ರವರು ದಿನಾಂಕ 25/4/2025 ನಿಧನ ಹೊಂದಿರುತ್ತಾರೆ. ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್ ಅವರು ದಿನಾಂಕ 10/12/1955 ಚಾಮರಾಜನಗರ ಜಿಲ್ಲೆಯ ಅಲ್ಕೆರೆ ಗ್ರಾಮದಲ್ಲಿ ಜನಿಸಿದರು. ಬೆಂಗಳೂರು ವಿಶ್ವವಿದ್ಯಾನಿಲಯದ PhD ಮತ್ತು ಮೀನು ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದ ಅವರು ಮೀನುಗಾರಿಕೆ, ಲಮ್ನಾಲಜಿ ಮತ್ತು ಜಲಜೀವಿ ಸೂಕ್ಷ್ಮ ಜೀವ ವಿಜ್ಞಾನದ ಕುರಿತಂತೆ ಹಲವಾರು ಸಂಶೋಧನಾ ಪ್ರಬಂಧಗಳನ್ನು ಬರೆದಿದ್ದಾರೆ. ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿದ್ದ ಶ್ರೀಯುತರು ಮೀನುಗಾರಿಕೆ ಮತ್ತು ಜಲಕೃಷಿ ಅಭಿವೃದ್ಧಿಗೆ ಹೊಸ ಯೋಜನೆಗಳನ್ನು ರೂಪಿಸಿ ನಡೆಸಿದ ಸಂಶೋಧನೆಯ ಭಾರತದ ಕರಾವಳಿಯ ಪ್ರದೇಶಗಳ ಆರ್ಥಿಕ ಸಬಲೀಕರಣಕ್ಕೆ ಸಹಾಯಕವಾಗಿರುತ್ತದೆ. ಭಾರತೀಯ ಕೃಷಿ ಸಂಶೋಧನಾ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೃಷಿ ವಿಜ್ಞಾನ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್ ಅವರು ದಿನಾಂಕ 10/5/2025 ನಿಧನ ಹೊಂದಿರುತ್ತಾರೆ. ಶ್ರೀ ಎಂ ಆರ್ ಶ್ರೀನಿವಾಸನ್ ಅವರು 1930ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದ ಅವರು ಕೆನಡಾ ವಿಶ್ವವಿದ್ಯಾಲಯದಿಂದ PhD ಪಡೆದಿರುತ್ತಾರೆ. ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ನಿರ್ಮಾಣ ಹಾಗೂ ಮದ್ರಾಸ ಪರಮಾಣು ವಿದ್ಯುತ್ ಸ್ಥಾವರದ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ ಅವರು ಭಾರತದ ಪರಮಾಣು ಪವರ್ ಬೋರ್ಡ್ನ ಮತ್ತು ಅಣುವಿದ್ಯುತ್ ಮಂಡಳಿಯ ಅಧ್ಯಕ್ಷ, ಪರಮಾಣು ಶಕ್ತಿ ಇಲಾಖೆ ಕಾರ್ಯದರ್ಶಿ, ಪರಮಾಣು ವಿದ್ಯುತ್ ನಿಗಮದ ಲಿಮಿಟೆಡ್ ಸ್ಥಾಪಕ ಅಧ್ಯಕ್ಷ ಹುದ್ದೆ ಸೇರಿದಂತೆ ಹಲವಾರು ಜವಾಬ್ದಾರಿ ಹುದ್ದೆಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಾರೆ. ಕೇಂದ್ರ ಸರ್ಕಾರದ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಶ್ರೀಯುತರು ಭಾಜನರಾಗಿದ್ದಾರೆ. ಶ್ರೀ ಎಂ ಆರ್ ಶ್ರೀನಿವಾಸನ್ ಅವರು ದಿನಾಂಕ 20/5/2025 ನಿಧನ ಹೊಂದಿರುತ್ತಾರೆ. ಪ್ರೊಫೆಸರ್ ಜಿ ಎಸ್ ಸಿದ್ದಲಿಂಗಯ್ಯರವರು ದಿನಾಂಕ 20/2/1931 ತುಮಕೂರು ಜಿಲ್ಲೆಯ ಬೆಳಗಾವಿಯಲ್ಲಿ ಜನಿಸಿದ್ದು, ಮೈಸೂರು ಮಹಾರಾಜ ಕಾಲೇಜಿನಲ್ಲಿ BA ಆನರ್ಸ್ ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದು, ನಂತರ MA ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದರು. ವಿವಿಧ ಕಾಲೇಜುಗಳ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು. ಸಾಹಿತ್ಯದ ಬಗ್ಗೆ ಅಪಾರ ಕಾಳಜಿ ಹೊಂದಿದ ಅವರು ಸಾಹಿತಿ, ಕವಿ, ವಿಮರ್ಶಕರಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ರಸಗಂಗೆ, ಉತ್ತರ 50ರ ನೆರಳು ಸೇರಿದಂತೆ ವಿವಿಧ ಕವನ ಸಂಕಲನ, ಶ್ರೀ ಕವಿ ಲಕ್ಷ್ಮೀಶ್ ರತ್ನಾಕರ್ ವರ್ಣಿ, ಹೊಸಗನ್ನಡ ಕಾವ್ಯ, ಪಂಚಮುಖ ಚಾಮರಸ, ವಚನ ಸಾಹಿತ್ಯ, ಒಂದು ಇಣುಕು ನೋಟ ಸೇರಿ ವಿವಿಧ ವಿಮರ್ಶಾ ಕೃತಿಗಳು, ಮಹಾನುಭಾವ ಬುದ್ಧ, ವೀರತೆ ಸಿರಿ ಸಂಪನ್ನರು, ಬಸವಣ್ಣನವರ ಜೀವನ ಚರಿತ್ರೆ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅವರು ಕೃತಿಗಳು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 17ನೇ ಅಧ್ಯಕ್ಷರಾಗಿದ್ದ ಶ್ರೀಯುತರು ತುಮಕೂರಿನ ಜಿಲ್ಲಾ ಸಾಹಿತ್ಯ ಶ್ರೀಯುತರು ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿಯ ವಿಶೇಷ ಗೌರವ, ಬಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳೇ ಭಾಜನರಾಗಿದ್ದಾರೆ. ಹಿರಿಯ ಸಾಹಿತಿ ಪ್ರೊಫೆಸರ್ JS ಸಿದ್ದಲಿಂಗಯ್ಯರವರು ದಿನಾಂಕ 7/5/2025 ನಿಧನ ಹೊಂದಿರುತ್ತಾರೆ. ಡಾಕ್ಟರ್ HS ಶಂಕರಮೂರ್ತಿ, ಡಾಕ್ಟರ್ HS ವೆಂಕಟೇಶ್ ಮೂರ್ತಿರವರು ದಿನಾಂಕ 30/6/1944 ಚಿತ್ರದುರ್ಗ ಜಿಲ್ಲೆಯ ಹುದಿಗೆರೆ ಗ್ರಾಮದಲ್ಲಿ ಜನಿಸಿದರು. ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ನಂತರ ಕನ್ನಡದಲ್ಲಿ ಕಥನ ಕವನಗಳು ಕುರಿತಂತೆ ಮಹಾಪ್ರಬಂಧವನ್ನು ಮಂಡಿಸಿ PhD ಪಡೆದಿದ್ದರು. ಬೆಂಗಳೂರಿನ ಸೇಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಿನಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಉಪನ್ಯಾಸಕರಾಗಿದ್ದ ಅವರು ಪ್ರಾಧ್ಯಾಪಕರಾಗಿಯೂ ಕಾರ್ಯನಿರ್ವಹಿಸಿದರು. ಭಾವಗೀತೆಗಳ ರಚನೆಯ ಮೂಲಕ ಕನ್ನಡಿಗರ ಹೃದಯದಲ್ಲಿ ನೆಲೆಯೂರಿದ ಶ್ರೀಯುತರು ಕನ್ನಡದಲ್ಲಿ 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ರಚಿಸಿದ್ದು, ಚಿನ್ನಾರಿ ಮುತ್ತ, ಕೋಟಶ್ರೀಯ ಕನಸು, ಶೌರ್ಯ, ಮತದಾನ ಸೇರಿದಂತೆ ಹಲವು ಚಲನಚಿತ್ರಗಳಿಗೆ ಗೀತ ಸಾಹಿತ್ಯವನ್ನು ಹಾಗೂ ಸಂಭಾಷಣೆಯನ್ನು ರಚಿಸುತ್ತಾರೆ.
85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಶ್ರೀಯುತರು ರಾಜ್ಯೋತ್ಸವ ಪ್ರಶಸ್ತಿ, 5 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಹೆಸರಾಂತ ಕವಿ, ಭಾವಗೀತೆಗಳ ಸರದಾರ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿರವರು ದಿನಾಂಕ 30/5/2025 ನಿಧನ ಹೊಂದಿರುತ್ತಾರೆ. ಶ್ರೀಮತಿ ಬಿ ಸರೋಜಾದೇವಿ ಅವರು ದಿನಾಂಕ 7/1/1938 ಬೆಂಗಳೂರಿನಲ್ಲಿ ಜನಿಸಿದ್ದು 17ನೇ ವಯಸ್ಸಿನಲ್ಲಿ ಚಿತ್ರರಂಗವನ್ನು ಪ್ರವೇಶಿಸಿದ ಅವರು ಕನ್ನಡ ಚಿತ್ರರಂಗದ ಮೇರು ನಟಿಯಾಗಿ ಮೆರೆದಿದ್ದರು. ಕನ್ನಡ, ತಮಿಳ್, ತೆಲುಗು ಮತ್ತು ಹಿಂದಿ ಭಾಷೆಯ ಚಿತ್ರಗಳು ಸೇರಿದಂತೆ ಒಟ್ಟು 200 ಚಿತ್ರಗಳಲ್ಲಿ ನಟಿಸಿದ್ದ ಅವರು ಭಾರತೀಯ ಚಿತ್ರರಂಗದಲ್ಲಿ ಸುಮಾರು 7 ದಶಕಗಳ ಕಾಲ ಯಶಸ್ವಿ ನಟಿಯಾಗಿ ಗುರುತಿಸಿಕೊಂಡಿದ್ದರು. ಕನ್ನಡದಲ್ಲಿ ಮಹಾಕವಿ ಕಾಳಿದಾಸ, ಕಿತ್ತೂರು ಚೆನ್ನಮ್ಮ ಮತ್ತು ಬಬ್ರುವಾಹನ ಚಿತ್ರಗಳು ಅವರಿಗೆ ಹೆಸರು ತಂದುಕೊಟ್ಟಿದ್ದವು. ತೆಲುಗಿನ ಪಾಂಡುರಂಗ ಮಹಾತ್ಯಂ, ತಮಿಳಿನ ನಾಡೋಡಿ ಮನ್ನನ್ ಸೇರಿದಂತೆ ಹಲವು ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದ್ದ ಅವರು ಕನ್ನಡದಲ್ಲಿ ಅಭಿನಯ ಸರಸ್ವತಿ, ತಮಿಳಿನಲ್ಲಿ ಕನ್ನಡತ್ತು ಪೈಂಗಾಂಗಿ ಎಂದೇ ಖ್ಯಾತರಾಗಿದ್ದರು. ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟರಾದ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ತೆಲುಗಿನ ಎ. ನಾಗೇಶ್ವರ ರಾವ್, ಎನ್.ಟಿ. ರಾಮರಾವ್ ಜೊತೆ ತಮಿಳಿನಲ್ಲಿ ಜೆಮಿನಿ ಗಣೇಶನ್, ಶಿವಾಜಿ ಗಣೇಶನ್, ಎಂ.ಜಿ. ರಾಮಚಂದ್ರನ್, ಹಿಂದಿಯಲ್ಲಿ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಶಮ್ಮಿ ಕಪೂರ್, ಸುನಿಲ್ ದತ್ ಅವರುಗಳ ಜೊತೆಯಲ್ಲಿ ನಟಿಸುವ ಮೂಲಕ ಕನ್ನಡದ ಮೊದಲ ಚತುರ್ಭಾಷಾ ತಾರೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕೇಂದ್ರ ಸರ್ಕಾರದ ಪದ್ಮಶ್ರೀ, ಪದ್ಮಭೂಷಣ, ರಾಜ್ಯೋತ್ಸವ ಪ್ರಶಸ್ತಿ, ತಮಿಳುನಾಡು ಸರ್ಕಾರದಿಂದ ಎಂಜಿಆರ್ ಪ್ರಶಸ್ತಿ ಮತ್ತು ತಮಿಳಿನ ಕಲೈಮಾಮಣಿ ಚಿತ್ರಕ್ಕೆ ಜೀವಮಾನ ಸಾಧನ ಪ್ರಶಸ್ತಿ, ಆಂಧ್ರ ಪ್ರದೇಶ ಸರ್ಕಾರದಿಂದ NTR ಪ್ರಶಸ್ತಿ, 60ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಭಾರತ ಸರ್ಕಾರದಿಂದ ಜೀವಮಾನ ಸಾಧನ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ. ಚತುರ್ಭಾಷಾ ತಾರೆ, ಅಭಿನಯ ಸರಸ್ವತಿ ಶ್ರೀಮತಿ ಬಿ ಸರೋಜಾದೇವಿ ಅವರು ದಿನಾಂಕ 14/7/2025 ದಿನ ಹೊಂದಿರುತ್ತಾರೆ. ಪೋಪ್ ಫ್ರಾನ್ಸಿಸ್, ಅತ್ಯಂತ ಗೌರವ ಪೋಪ್ ಫ್ರಾನ್ಸಿಸ್ ಅವರು ದಿನಾಂಕ 17/12/1936 ದಕ್ಷಿಣ ಅಮೆರಿಕದ ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನಲ್ಲಿ ಜನಿಸಿದ್ದು ರಾಸಾಯನಿಕ ತಂತ್ರಜ್ಞಾನದಲ್ಲಿ ಡಿಪ್ಲೊಮಾ ಪಡೆದಿದ್ದರು. ತಮ್ಮ 17ನೇ ವಯಸ್ಸಿನಲ್ಲಿಯೇ ಆಧ್ಯಾತ್ಮಿಕ ಒಲವು ಹೊಂದಿ ಸೆಮಿನರಿ ಸೇರಿದ ಅವರು 13/3/2013 ರೋಮನ್ ಕ್ಯಾಥೋಲಿಕ್ ಚರ್ಚಿನ 266ನೇ ಪೋಪ್ ಆಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಯುತರು ಕ್ಯಾಥೋಲಿಕ್ ಕ್ರೈಸ್ತರ ಪ್ರಮುಖ ಧರ್ಮಗುರುಗಳಾದ ನಂತರ ವ್ಯಾಟಿಕನ್ ಚರ್ಚಿನ ಪುನರ್ಜೀವನ, ಮರಣದಂಡನೆಗೆ ಸಂಬಂಧಿಸಿದಂತೆ ಹಾಗೂ ಮಹಿಳೆಯರ ನೇಮಕಾತಿ ಕುರಿತಂತೆ ಹಲವಾರು ಪ್ರಗತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ವಿಶ್ವದ ಗಮನ ಸೆಳೆದಿದ್ದರು. ಯುದ್ಧ ಮತ್ತು ಅಶಾಂತಿಯನ್ನು ತೀವ್ರವಾಗಿ ವಿರೋಧಿಸಿದ್ದ ಅವರು ಕರುಣೆ, ಪ್ರೀತಿ, ಸೌಹಾರ್ದದ ದಾರಿಯಲ್ಲಿ ಸಾಗಲು ಜನತೆ ಕರೆ ನೀಡಿದರು. ಈ ನಿಟ್ಟಿನಲ್ಲಿ ಜಗತ್ತಿಗೆ ಪ್ರೇರಣೆ ನೀಡುತ್ತಾರೆ. ಶ್ರಮಜೀವಿಗಳ ಪ್ರತಿನಿಧಿಯಂತೆ ಗುರುತಿಸಿಕೊಂಡಿದ್ದ ಶ್ರೀಯುತರು ಬಡವರು ಮತ್ತು ಶ್ರಮಿಕರು ಮತ್ತು ಅನಾಥರ ಸೇವೆಯಲ್ಲಿ ಸಾರ್ಥಕತೆ ಕಂಡುಕೊಂಡಿದ್ದರು. ವಿಶ್ವದ ಹಲವು ನಾಯಕರೊಂದಿಗೆ ಮಾತುಕತೆ ನಡೆಸಿ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಯಾಗಿ ಪ್ರಯತ್ನಿಸಿದರು. ಕ್ರಿಸ್ತ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಅವರು ದಿನಾಂಕ 21/4/2025 ನಿಧನ ಹೊಂದಿರುತ್ತಾರೆ. ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಮೃತರಾದವರು ದಿನಾಂಕ 22/4/2025 ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ್ದ ದಾಳಿಯಲ್ಲಿ ಕರ್ನಾಟಕದ ಮಂಜುನಾಥ್ ರಾವ್ ಮತ್ತು ಭಾರತ್ ಭೂಷಣ್ ಅವರು ಸೇರಿದಂತೆ ಒಟ್ಟು 28 ಜನರು ಪ್ರವಾಸಿಗರು ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿಯಾಗಿರುತ್ತದೆ. RCB ವಿಜಯೋತ್ಸವದ ಮೇಲೆ ನಡೆದ ದುರಂತ. IPL ಕ್ರಿಕೆಟ್ ಪಂದ್ಯಾವಳಿಯಲ್ಲಿ RCB ತಂಡವು ವಿಜಯ ಗಳಿಸಿದ ಹಿನ್ನೆಲೆಯಲ್ಲಿ ತಂಡದ ಸದಸ್ಯ ದಿನಾಂಕ 4/6/2022 KSCA ಕ್ರೀಡಾಂಗಣದಲ್ಲಿ ಏರ್ಪಡಿಸಿದಂಥ ಅಭಿನಂದನಾ ಸಮಾರಂಭದ ಮೇಲೆ ಉಂಟಾದ ಕಾಲ್ಕಿಲ್ತದಲ್ಲಿ ಭೂಮಿಕಾ, ಸಹನಾ, ಪೂರ್ಣಚಂದ್ರ, ದಿವ್ಯಾ, ಚಿನ್ಮಯಿ, ದಿವ್ಯಾಂತಿ, ಶ್ರವಣ್, ದೇವಿ, ಶಿವಲಿಂಗು, ಮನೋಜ್, ಅಕ್ಷತ್ ಅವರುಗಳು ಮೃತಪಟ್ಟಿರುವುದು ಅತ್ಯಂತ ವಿಷಾದನೀಯ ಸಂಗತಿಯಾಗಿದೆ. ಏರ್ ಇಂಡಿಯಾ ವಿಮಾನ ದುರಂತ. ಭಾರತದ ಇತಿಹಾಸದಲ್ಲೇ 2ನೇ ಅತಿ ದೊಡ್ಡ ವಿಮಾನ ದುರಂತ
ದಿನಾಂಕ 13/6/2025 ಗುಜರಾತಿನ ಅಹಮದಾಬಾದಿನಲ್ಲಿ ಸಂಭವಿಸಿದ್ದು 220 ಪ್ರಯಾಣಿಕರು 12 ಸಿಬ್ಬಂದಿ ಇದ್ದ ಏರ್ ಇಂಡಿಯಾ ವಿಮಾನವು ಟೇಕ್ ಆಫ್ ಆದ 32 ಸೆಕೆಂಡ್ಗಳಲ್ಲಿ ಮೇಘಾನಿ ನಗರದ ವೈದ್ಯಕೀಯ ಕಾಲೇಜ್ ಹಾಸ್ಟೆಲ್ ಕಟ್ಟಡ ಮೇಲೆ ಪತನಗೊಂಡಿರುತ್ತದೆ. ವಿಮಾನದಲ್ಲಿದ್ದ ಓರ್ವ ಪ್ರಯಾಣಿಕರನ್ನು ಹೊರತುಪಡಿಸಿ ಒಟ್ಟು 229 ಪ್ರಯಾಣಿಕರು ಹಾಗೂ 12 ಮಂದಿ ಸಿಬ್ಬಂದಿಗಳು ಸೇರಿದಂತೆ ಒಟ್ಟು 241 ಮಂದಿ ದುರಂತದಲ್ಲಿ ಸಜೀವ ದಹನರಾಗಿರುತ್ತಾರೆ. ಇದಲ್ಲದೆ ವಿಮಾನ ಅಪ್ಪಳಿಸಿದ ವೈದ್ಯಕೀಯ ಕಾಲೇಜ್ ಹಾಸ್ಟೆಲ್ನ 24 ವೈದ್ಯಕೀಯ ವಿದ್ಯಾರ್ಥಿಗಳು ಸಹ ಈ ದುರಂತದಲ್ಲಿ ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿಯಾಗಿರುತ್ತದೆ. ಮಾನ್ಯ ಸದಸ್ಯ ಸನ್ಮಾನ್ಯ ಅಧ್ಯಕ್ಷರೇ,